ಏಯ್, ಏನು ನೀನು ನನಗೆ ಡಿಸ್ಟರ್ಬ್ ಮಾಡೋದು ಮಾಡಿ ನಿನ್ನ ಪಾಡಿಗೆ ನೀನು ಹೊರಟೋಗ್ತೀಯಾ? ಫೋನ್ ಮಾಡಿದ್ರೆ ಫೋನು ಎತ್ತಲ್ಲ. ಈ ಮಾತ್ರಕ್ಕೆ ನೀನು ನಂಗೆ ಐ ಲವ್ ಯು ಹೇಳ್ದಾ? ನೀನು ಯಾರು, ಯಾವ ಊರು ಏನೂ ಗೊತ್ತಿಲ್ಲ, ಆದರೂ ನಾನು ಲವ್ ಮಾಡೋಕೆ ಒಪ್ಕೊಂಡೆ. ಕೇಳಿಸ್ಕೊಳ್ತಿದ್ಯಾ? ಈಗಲೂ ನೀನು ನನಗೆ ನಿಜ ಹೇಳಲಿಲ್ಲ ಅಂದರೆ ನಾನು ನಿನ್ನ ಮಾತಾಡ್ಸಲ್ಲ. ನೀನು ಯಾರು ಅನ್ನೋದನ್ನೇ ಮರ್ತು ಬಿಡ್ತೀನಿ. ಆದರೆ ನೀನು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೌದಾ? ಅದೇಗೆ? ಹೇಗಂದ್ರೆ ನಾನು ನಿನ್ನ ಪ್ರೀತಿಸ್ತೀನಲ್ಲ, ಅದಕ್ಕೆ. ಏಯ್, ಯಾರು ನೀನು? ನಾನಾ? ಭರತ್. ನಿಂಗೊಬ್ಬ ಅಣ್ಣ ಇದ್ದ, ಈಗ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ದಿಲೀಪ್ ಅವ್ನು ನಮ್ಮನ್ನೆಲ್ಲ ಬಿಟ್ಟೋಗಿ 3-4 ಮಂತ್ಸ್ ಆಯಿತು. ಈಸ್ ನೋ ಮೋರ್. ಮುಂಬೈಗೆ ಕೆಲ್ಸಕ್ಕಂತ ಹೋದ. 2-3 ವೀಕ್ಸಲ್ಲೇ ತೀರೋದ. ಮನೆಗೆ ಬಾಡಿ ಬಂದಾಗ ಅವನು ಗುರ್ತು ಸಿಗಲಿಲ್ಲ. ಬದುಕಿದಾನೆ ಅಂತ ಗೊತ್ತು. ನಮ್ಮಣ್ಣ ಬದುಕಿದಾನ? ನಿನಗೆ ಹೇಗೆ ಗೊತ್ತು? ಜೋಕ್ ಮಾಡ್ತಿಲ್ಲ ತಾನೆ? ಎಲ್ಲಿದ್ದಾನೆ, ಹೇಗಿದ್ದಾನೆ ಹೇಳು ಪ್ಲೀಸ್. ಅವನೆಲ್ಲಿದ್ದಾನೆ ಅಂತ ನನಗೂ ಗೊತ್ತಿಲ್ಲ. ಮತ್ತೆ ನಿನಗೆ ಹೇಗೆ ಗೊತ್ತು ಅವನು ಬದುಕಿದ್ದಾನೆ ಅಂತ? ಹೇಗೆ ಅಂದರೆ ಅವ್ರಿಗೆ ಬೇಕಾಗಿರೋದು ನಿಮ್ಮ ಅಣ್ಣ ಒಬ್ಬನೇ ಅಲ್ಲ, ನಾವು ಸಹ. ಏನು ಹೇಳ್ತಿದ್ಯಾ ನೀನು? ನನಗೆ ಏನೂ ಅರ್ಥ ಆಗ್ತಿಲ್ಲ. ಯಾರಿಗೆ ಬೇಕು ನೀನು? ಏಯ್, ಎಲ್ಲಿದ್ಯಾ ನೀನು? ನಾನು ಮನೆ ಹತ್ರ ಇದ್ದೀನಿ, ನಿಂಗೆ ಸಿಕ್ಕಾಗೆಲ್ಲ ಹೇಳ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ನಿನ್ನ ಇವಾಗಲೇ ನೋಡಬೇಕು, ಈಗಲೇ ನೋಡಬೇಕು. ಯೋಚನೆ ಮಾಡಬೇಡ, ನಾನು ನಾಳೆ ಸಿಕ್ಕಾಗ ಎಲ್ಲ ಹೇಳ್ತೀನಿ. ಪ್ಲೀಸ್ ಕಣೋ, ನಮ್ಮ ಅಣ್ಣನ ಕಳ್ಕೊಂಡಿದ್ದೀನಿ, ಈಗ ನಿನ್ನೂ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಗಾಬರಿ ಆಗ್ಬೇಡ. ಇಲ್ಲ, ನಾನು ನಿನ್ನ ಈಗಲೇ ನೋಡಬೇಕು. ಸರಿ, ಎಲ್ಲಿದ್ಯಾ ನೀನು? ಮನೇಲಿದ್ದೀನಿ. ಸರಿ, ನಾನು ಈಗಲೇ ಬರ್ತೀನಿ. ನಾನು ನಿಮ್ಮಣ್ಣ ಕಾಲೇಜ್ ಫಸ್ಟ್ ಇಯರಿಂದ